ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ? ತುಂಬ ದಿನ ಆಯಿತು ವೀಡಿಯೋಗಳು ಮಾಡಿ. ನಾನು ತುಂಬ ಬ್ಯುಸಿ ಆಗೋಗಿದೆ. ಬ್ಯುಸಿ ಮೀನ್ಸ್ ಪರ್ಸೆಂಟ್ ದುಡ್ಡಿರಲಿಲ್ಲ ಸೊ ಹಾಗೆ ಯಾವುದು ಲಾಗ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವಾಗ ಮಾಡ್ತಾಯಿದ್ದೀವಿ. ಇವಾಗ ಟುವರ್ಡ್ಸ್ ಈ ರೈಡು ಎಲ್ಲಪ್ಪ ಪ್ಲ್ಯಾನು ಅಂದರೆ, ಈಗ ದಬ್ಬುಳಿ ಗೊತ್ತಲ್ಲ, ದಬ್ಬುಳಿ ಬಸವೇಶ್ವರ ಟೆಂಪಲ್ಲು, ಸ್ವಾಮಿ ಟೆಂಪಲ್ಲು. ಯಾಕಪ್ಪ ಅಲ್ಲಿಗೆ ಅಂದರೆ ನನಗೂ ರೀಸನ್ ಗೊತ್ತಿಲ್ಲ, ಹೋಗ್ಬೇಕು ಅನಿಸ್ತೈತೆ, ಹೋಗ್ತಾಯಿದ್ದೀನಿ ಅಷ್ಟೇ. ನನಗೆ ಗೊತ್ತಿರೋಂಗೆ ಅದು ಈ ಹುಣಸನಹಳ್ಳಿ ಅಂತ ಬರುತ್ತೆ, ಆ ಹುಣಸನಹಳ್ಳಿ ರೂಟಿಂದ ಅದು ಬಸ್ ಇರೋದು ಅನ್ಕೋತೀನಿ. ಬಸ್ಸಿಲ್ಲ ಆ್ಯಕ್ಚುಲಿ, ಬಸ್ ಮೊದಲಿತ್ತು 2008-9 ಒಂದು ಪ್ರೈವೇಟ್ ಬಸ್ಗಳು ಮೇಂಟೈನ್ ಮಾಡ್ತಾಯಿದ್ದವು. ಸೊ ಅದು ಇವಾಗೂ ಇಲ್ಲ, ಅದು ಇವಾಗ ಯಾರೂ ನಡೆಸ್ತಾ ಇಲ್ಲ ಅನ್ಕೋತೀನಿ. ಬಸ್ಗಳಿರೋ ಡೌಟು. ಇನ್ನೊಂದು ಮ್ಯಾಟ್ರ್ ಏನಪ್ಪ ಅಂದರೆ, ಅಲ್ಲಿ ಬಿಡೋದಿಲ್ಲ ಇವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗಳು. ಗಾಡಿಗಳನ್ನ ಈ ಥರ ದೊಡ್ಡ ದೊಡ್ಡ ಗಾಡಿಗಳನ್ನ ನೋಡಿದ್ರೆ ಬಿಡೋದಿಲ್ವಂತೆ, ಒಳಗಡೆ ಅಲೋ ಮಾಡಲ್ವಂತೆ. ಏನೋಪ್ಪ ರೀಸನು ಅಂದರೆ, ಹೀಗೆ ಒಂದು 4-5 ಜನ ಹುಡುಗರುಗಳು ಬಂದು ಸ್ಕಿಡ್ಡಾಗಿ ಬಿದ್ದುಬಿಟ್ಟು ಡೆತ್ ಆಗೋದ್ರಂತೆ. ಹಂಗಂತ ಹೇಳಿದ್ರು. ನಾನು ಲಾಸ್ಟ್ ಟೈಮ್ ಬಂದಾಗೆ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಸೊ ಇದು ಅಟೆಂಪ್ಟು. ಅದಕ್ಕೆ ಮುಂಚೆ ನಿಮಗೆ ಇನ್ನೊಂದು ಒಳ್ಳೆ ಪ್ಲೇಸ್ ತೋರಿಸ್ತೀನಿ. ರೈನಿ ಸೀಸನಲ್ಲಿ ವಿಸಿಟ್ ಮಾಡಿ, ಚೆನ್ನಾಗಿರುತ್ತೆ. ಸಮ್ಮರ್ ಸೀಸನಲ್ಲೆಲ್ಲ ನೀರು ಡ್ರೈ ಆಗಿಬಿಟ್ಟಿರುತ್ತೆ. ಸೊ ಅಷ್ಟೊಂದು ಚೆನ್ನಾಗೂ ಇರೋಲ್ಲ, ನೋಡೋಕ್ಕೆ ಲುಕ್ಕು ಇರೋಲ್ಲ. ಸೊ ಹಾಗಾಗಿ ಇದನ್ನು ರೈನಿ ಸೀಸನ್ಗೆ ಮಾತ್ರ ಹಾಕ್ಕೊಳ್ಳಿ. ಮರಳುವಾಡಿ ಕೆರೆ ಅಂತ ಮೀನ್ಸ್ ಅದೊಂದು ಥರ ಮಿನಿ ಡ್ಯಾಮ್ ಥರ, ಅಂದರೆ ದೊಡ್ಡದು ಅಲ್ಲ ಚಿಕ್ಕದು ಅಲ್ಲ, ಆ ಥರ ಮಾಡ್ಕೊಂಡಿದ್ದಾರೆ. ನೋಡೋಕ್ಕೆ ಸಖತ್ತಾಗಿದೆ. ಒಂದ್ಸಲ ವಿಸಿಟ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಇದು ಮರಳುವಾಡಿ. ನೀವು ಮರಳುವಾಡಿ ಈ ಕಡೆ ಜಿಗಣಿ, ಈ ರೂಟು ಜಿಗಣಿ ರೂಟು, ಇದು ಆರೋಳಿ ರೂಟು. ಅವು ಮನೆಗೆ ಹಿಂಗೆ ಹೋಗ್ಬೇಕು. ಈ ಸೈಡ್ ಹೋದರೆ ಬಂದರೆ ನಿಮಗೆ ಕಾಡ್ಶಿವನಹಳ್ಳಿ, ಹುಣಸನಹಳ್ಳಿ, ದಬ್ಬುಳಿಗೂ ಹೋಗ್ಬೋದು ಈ ರೂಟಿಂದ. ಬಟ್ ಇವಾಗ ಮಿಡಲಲ್ಲಿ ಏನಿದೆ ಅಂದರೆ 2 ಪ್ಲೇಸ್ ಕವರ್ ಮಾಡಬೇಕು. ಒಂದು ಮರಳುವಾಡಿ, ಇದು ಚಿಕ್ಕ ಕೆರೆ ಬರುತ್ತೆ, ಅಂದರೆ ಡ್ಯಾಮ್ ಟೈಪು ಕೆರೆ. ಇನ್ನೊಂದು ಈ ತಳಿ ಹತ್ರನೇ ಬೆಂಕಿ ಫಾಲ್ಸ್ ಅಂತ ಇದೆ. ಅದು ಯಾರು ಹೋಗಿರೋ ಕಾಣೆ, ಎಕ್ಸ್ಪ್ಲೋರ್ ಮಾಡಿರೋದು ಕಮ್ಮಿ ಅನ್ಕೋತೀನಿ. ಬೆಂಕಿ ಫಾಲ್ಸ್ ಅದು ತಮಿಳ್ನಾಡಿಗೆ ಸೇರಿಕೊಳ್ಳುತ್ತೆ. ಸೊ ಅದು ಕವರ್ ಮಾಡಬೇಕು. ನೋಡೋಣ, ಕವರ್ ಮಾಡೋ ಪ್ರಯತ್ನದಲ್ಲೇ ಇದ್ದೀನಿ. ಬೆಂಕಿ ಫಾಲ್ಸಲ್ಲಿ ನೀರಿರುತ್ತೆ ಏನೋ ಗೊತ್ತಿಲ್ಲ ಅದು. ಬಟ್ ಏನು ಪ್ರಾಬ್ಲಮ್ ಅಂದರೆ, ಆನೆಗಳು ಕಾಟ ಜೂರು. ಹೆಂಗೆ ಬರುತ್ತೆ ಆನೆಗಳು ಅಂತಲೇ ಗೊತ್ತಾಗಲ್ಲ. ಅದೇ ತಲೆನೋವು. ಬೇರೆ ಕಡೆ ಪ್ಲೇಸಲ್ಲಾದರೆ ಎಷ್ಟೊತ್ತು ಬೇಕಾದ್ರೂ ಇರ್ಬೋದು. ಇಲ್ಲೆಲ್ಲ ಲೇಡೀಸ್ಗಳನ್ನ ಕರ್ಕೊಂಡು ಓಡಾಡ್ತೀವಿ ಅಂದರೆ ಆಗೋದೇ ಇಲ್ಲ. ಈಗ ಗೋದಾಮಟ್ಟೆ ಬೇರೆ, ನಾನು ಬೇಡ ಅಂದ್ರೂ ಗೊತ್ತಿಲ್ಲ. ಅದನ್ನು ಕ್ಲಿಯರ್ ಮಾಡಬೇಕು. ಅದನ್ನು ಕ್ಲಿಯರ್ ಮಾಡಿ ನೆಕ್ಸ್ಟು ದಬ್ಬುಳಿ ಹೇಳಿದ್ನಲ್ಲ, ದಬ್ಬುಳಿ ರೂಟ್ ಹೋಗಬೇಕು. ಒಂದು ಸಲ ಹಳ್ಳಿನೇ ಸಖತ್ತಾಗಿದೆ ಸಿಟಿಗಿಂತ. ಬಟ್ ಎಷ್ಟು ಜೀವನ ದುಡ್ಡು ಮಾಡಬೇಕು ಅಂದರೆ ಬೆಂಗಳೂರಿಗೆ ಇರಬೇಕು, ನೆಮ್ಮದಿ ಬೇಕು ಅಂತ ಹಳ್ಳಿಲಿ ಇರಬೇಕು. ಬಟ್ ಈಗ ಕಾಲ ಚೇಂಜ್ ಆಗಿದೆ ಇವರು. ದುಡ್ಡು ನೆಮ್ಮದಿ ಈಗ ಹಳ್ಳೀಲಿ ಸಿಗುತ್ತೆ. ಅದನ್ನು ಹೇಗೆ ಯೂಸ್ ಮಾಡ್ಕೋತೀವಿ, ಹೇಗೆ ಅದನ್ನು ಎನೇಬಲ್ ಮಾಡ್ಕೋತೀವಿ, ಅದು ಮೇಯ್ನ್. ನಾನು ನಿಮಗೆ ಏನು ಹೇಳ್ತೀನಿ ಕಿವಿ ಮಾತು ಅಂದರೆ, ಎಲ್ಲ ಮಾಡಿ, ಅದ್ರ ಜೊತೆನೂ ನೀವು ಜಮೀನು ಮಾಡಿ, ಪರ್ಚೇಸ್ ಮಾಡಿ. ಉಳುಮೆ ಮಾಡದೇ ಇದ್ರೂ ಅದು ನಿಮ್ಗೆ ಒಂದಿನ ನೆಮ್ಮದಿ ಕೊಡೋ ಕೊನೆಗಾಲಕ್ಕೆ ಆಗೋವಂಥ ಅಸ್ತ್ರ ಅದು. ಏನು ಹೇಳ್ತಾರೆ ಅದನ್ನ, ಕೊನೆಗಾಲಕ್ಕೆ ಅದೇ ಆಗೋದು ನಿಮಗೆ. ಆದಷ್ಟು ಅದು ಇದು ತಗೊಂಡು ಗ್ಯಾಜೆಟ್ಸ್ ಮೇಲೆ ತುಂಬ ಇನ್ವೆಸ್ಟ್ಮೆಂಟ್ ಮಾಡೋ ಬದಲು ನೀವು ಭೂಮಿಗಳ ಮೇಲೆ ಇನ್ವೆಸ್ಟ್ ಮಾಡಿ, ಚೆನ್ನಾಗಿರುತ್ತೆ. ಭೂಮಿ ನೋಡ್ರಿ ಹೆಂಗಿದೆ. ನಾನು ಹೇಳಿದ್ನಲ್ಲ, ಕೋಟಿಗಳ ಕಾಟ ಇದೆ ಕೆರೆ, ಮರಳುವಾಡಿ ಕೆರೆ ಅಂತ ಮೀನ್ಸ್ ಡ್ಯಾಮು. ಆ ಡ್ಯಾಮಿಂದ ಹೊರಗೋಗೋ ನೀರು ಇದೆ ಈ ಪಾಯಿಂಟು. ನೀರು ಐತೆ ಕಣಯ್ಯ, ನೋಡಲಿ. ಆ್ಯಕ್ಚುಲಿ ಇದು ಕೆರೆ ಆ ಸೈಡ್ ಬರಬೇಕಂದ್ರೆ ನಿಮಗೆ 3 ರೂಟ್ ಇದೆ. ಒಂದು ಎಂಟ್ರೆನ್ಸ್ಗೆ, ಇವಾಗ ನಾನು ಹೋಗ್ತಾ ಇದ್ದೀನಲ್ಲ ಆ ರೂಟಲ್ಲಿ 2 ಸೈಡ್ಗೆ ಐತೆ. ಆ ಕಡೆಯಿಂದ ಬಂದರೆ ನೀವು ಕೆರೆಗೆ ಎಡ್ಜಿಗೆ ಗೊತ್ತೀರಾ, ಬ್ಯಾಕ್ ವಾಟರ್ಗೆ ನೀವು ಬಳಸ್ಕೊಂಡು ಒಳಗಡೆ ಹೋಗಬೇಕು. ಈ ತಳಿ ಹತ್ರ ಇರೋವಂಥ ಬೆಂಕಿ ಫಾಲ್ಸ್ಗೆ ನೀವೇನಾದ್ರು ಹೋಗಬೇಕು ಅಂದರೆ ಇದೇ ರೂಟ್ ಯೂಸ್ ಮಾಡಿ, ಅಂದರೆ ಮರಳುವಾಡಿ ರೂಟು. ಪ್ಲಸ್ಸು ದಬ್ಬುಳಿಗೆ ಹೋಗ್ಬೇಕಂದ್ರೂ ಈ ಮರಳುವಾಡಿ ರೂಟಲ್ಲಿಂದನೇ ಹೋದರೆ ಸ್ವಲ್ಪ ಹತ್ರ ಆಗುತ್ತೆ. ಕನಕಪುರದಿಂದ ಬಳಸ್ಕೊಂಡು ಹೋದರೆ ಸ್ವಲ್ಪ ನಿಮಗೆ ದೂರ ಅನಿಸುತ್ತೆ. ಹಾಕೋರು ಆಲ್ರೆಡಿ ಬೈಕ್ ಸ್ಪಾಟ್ ಇದೇನೆ. ಅದು ನಾನು ಗಾಡಿ ಒಳಗಡೆ ತೊಗೋಗಲ್ಲ. ಯಾಕೆ ತೊಗೋಗಲ್ಲ ಅಂದರೆ,
ಯೂ ಟರ್ನ್ ಮಾಡೋಕ್ಕೆ ಎಲ್ಲ ಪ್ರಾಬ್ಲಮ್ ಆಗುತ್ತೆ, ವೆಯ್ಟ್ ಇದೆಲ್ಲ ಆಗಲ್ಲ. ಇದೆಯಾ ಬೇಗ ನೋಡಿ, ಇದೆ ಸ್ಪಾಟ್. ಇಷ್ಟೇ ಇರೋದು ಜಾಗ. ಸೊ ಈ ಗಾಡಿ ತಿರ್ಸೋಕ್ಕೂ ಆಗೋಲ್ಲ, ಎತ್ತಕ್ಕೂ ಆಗೋಲ್ಲ. ಮಾಡೋರು ಮಾಡ್ಬೋದು, ನಾನು ಜಾಸ್ತಿ ತಿರ್ಸ್ತಾಳಕ್ಕೋಗಲ್ಲ. ತಿರ್ಸ್ಬೋದು ಗಾಡಿ, ಏನು ಪ್ರಾಬ್ಲಮ್ ಇಲ್ಲ. ಅಷ್ಟೇ ಬಂದಾಗ ಇದಾಗೋಗಿತ್ತು. ಐ ಥಿಂಕ್ ಈ ಜಾಗನ ಸರಿಯಾಗಿ ಮೇಂಟೈನ್ ಮಾಡಿಲ್ಲ ಅನ್ಕೊತೀನಿ. ಸುತ್ತಮುತ್ತ ಬರೀ ಸೊತ್ತೇನೆ ಜಾಸ್ತಿ ಬೆಳ್ಕೊಂಬಿಟ್ಟಿದೆ. ಸೊ ಕರೆಕ್ಟಾಗಿ ಗ್ರಿಲ್ಲೆಲ್ಲ ಹಾಕ್ಬಿಟ್ಟು ನೀಟಾಗಿ ಮೇಂಟೈನ್ ಮಾಡಿದ್ರೆ ಒಳ್ಳೆ ಪ್ಲೇಸ್ ಇದು. ನಾವು ಲಾಸ್ಟ್ ಟೈಮ್ ಬಂದಾಗ ಅಷ್ಟೊಂದು ಇದಿರಲಿಲ್ಲ ಅಲ್ವಪ್ಪ, ನೀರು ಎಲ್ಲ ಖಾಲಿ ಖಾಲಿ ಇತ್ತು. ಇವ್ರು ನೋಡ್ರಿ, ಯಾವುದೋ ಸ್ಕೂಲ್ಗೆ ಹೋಗಿರೋ ಮಗು ಥರ ಬರ್ತಾವೆ. ಏನು ಹಿಂಗೆ ಬರ್ತಾಯಿದ್ದೀರಾ? ಇದ್ರ ಬಗ್ಗೆ ನಿಮ್ಮ 2 ಮಾತುಗಳು ಇಲ್ಲಿ ಹೇಳ್ರಿ. ಏನು ಆಚ್ಕೊಬಿಡ್ರಿ, ಹೇಳ್ರಿ. ಹಮ್ಮಿಕೊಂಬ ಯೋಯ್, ಏನು ಎಲ್ಲ ವಿಡಿಯೋದಲ್ಲಿ ನನಗೆ ಬೈತಾ ಇದೆ ಯಾಕೆ? ಬಾಯ್ಸ್, ಈ ಲೊಕೇಶನ್ ಬಂದು ಬೆಂಗಳೂರಿಂದ ಜಸ್ಟ್ ಒಂದು 50 ಕಿಲೋಮೀಟ್ರ್ ಒಳಗಡೆನೇ ಇದೆ. ಅರವಳ್ಳಿ ಸೈಡಿಂದನೂ ಬರ್ಬೋದು, ಇಲ್ಲ ಜಿಗ್ನಿ ಬನ್ನೇರುಘಟ್ಟ ಸೈಡಿಂದನೂ ಬರ್ಬೋದು. ಗೂಗಲಲ್ಲಿ ಜಸ್ಟ್ ಸರ್ಚ್ ಮಾಡಿ ಮರಳುವಾಡಿ ಡ್ಯಾಮ್ ಅಂತ, ಈ ಲೊಕೇಶನ್ ಬರುತ್ತೆ. ಹೋಗ್ತಾ ಇದೆಯಾ ನೀರು? ಪರವಾಗಿಲ್ಲ, ನೀರು ಫುಲ್ ಲೋಡ್ ಆಗಿದೆ. ಅಲ್ಲಿಗೆ ಏಯ್ ಬಾ, ಬಿದ್ದಿದ್ಯಾ? ಅಲ್ಲಿಗೆ ಬಂದಿದ್ದು ನಾವು, ನೀರೇ ಇರಲಿಲ್ಲ. ಇಲ್ಲಿಗೆ ಬಂದಿದ್ದು ಅದೇನೇ, ನೀರೇ ಇರಲಿಲ್ಲ ಅವಾಗ. ಹಿಂಗೆ ನೋಡೋಕೆ ಇದು ಎಷ್ಟು ಹಾಳಾಯ್ತಳು? ಇದು ಹಾಳಾಯ್ತೆ. ಯಾವುದು? ಇದೂ ಹ್ಞೂ, ನೀರು ಇರ್ಲಿಲ್ವಲ್ಲ ಅವಾಗ ಎಲ್ಲ. ನಾವು ಅಲ್ಲಿವರೆಗೂ ಹೋಗಿದ್ವಲ್ಲ. ಹಾಂ, ಎಳೆಯ ಗುಗಯ್ಯ ಎಲ್ಲ ನನಗೆ ನಾತಕ್ಸ್ಬಿಟ್ಟು ಕೈ ಬಿಸ್ಕೊಂಡೆಲ್ಲ ಆರಿಸ್ಕೊಂಡು ಬಾ ನೀನು. ಇಲ್ಲೇ ಬಿದ್ದರೆ ಸತ್ತೈತಿ ನಾನು. ಅಷ್ಟು ಹಾಳಾಯ್ತಿದ್ದು. ಸೊ ಲೆಸನ್ ನಂಬರ್ 1, ಇದರಿಂದ ನೀವೇನು ಕಲ್ತ್ಕೊತೀರ ಅಂದರೆ ಮಕ್ಕಳಿಗೆ ಸ್ವಿಮ್ಮಿಂಗ್ ಮಾಡೋಕ್ಕೆ ಬಿಡಬೇಕು, ಇಲ್ಲ ಕಲಿಸ್ಕೊಡ್ಬೇಕು. ಸೊ ನಮ್ಮ ಟೈಮಲ್ಲೆಲ್ಲ ನಾವು ಕೆರೆ ಕಡೆ ಬಾವಿ ಕಡೆ ಎಲ್ಲ ಹೋದರೆ ಬಾಡ್ದು ಎಳ್ಕೊಂಬರೋರು. ಸೊ ಅಲ್ಲಿಂದ ನಾವು ಕಲಿಯೋಕ್ಕೆ ಆಗಿಲ್ಲ. ನೋಡಿ ಫ್ರೆಂಡ್ಸ್, ನಾವು ಲಾಸ್ಟ್ ಟೈಮ್ ಬಂದಾಗ ಅಲ್ಲಲ್ವನ ಬಂದಿದ್ದು. ಅಲ್ಲಿ ಬಂದು ಇಲ್ಲಿ ಯಾರೋ ನೀರು ತುಂಬಿಸ್ಕೋತಾಯಿದ್ರು. ಹಾಂ, ಇಲ್ಲಿಂದ ನೀರು ತುಂಬಿಸ್ಕೋತಾಯಿದ್ರು. ನಾವು ಅಲ್ಲಿವರೆಗೂ ಎಲ್ಲ ಹೋಗಿ ಗಾಡಿ ನಿಲ್ಲಿಸಿ ಫೋಟೋ ಮಾಡಿದ್ದು. ಆ ಫೋಟೋನ ಈಗಲೂ ಹಾಕ್ತೀನಿ. ಆ ಫೋಟೋನೇ ಇವಳು ಇವಾಗ ಹಾಕ್ತಾಳಂತೆ. ಇದೆಯಪ್ಪ ನಿನ್ನ ಹತ್ರ? ನಿನ್ನ ಹತ್ರನೇ ಇರ್ತದೆ. ಮುಚ್ಚೋ ಬಾಯ್. ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ಯಾ ನೋಡಿ. ಯಾವ ರೆಸ್ಪೆಕ್ಟೇ ಇಲ್ಲ, ರೆಸ್ಪೆಕ್ಟು. ನೀವೇನಾದ್ರು ಯಾರಾದರೂ ಇಲ್ಲಿ ಬಂದರೆ ಹುಷಾರು, ನೀರು ಇಳಿದ್ಬಿಟ್ಟಿದ್ರೆ ತುಂಬ ಆಳ ಇದೆ. ಹೊಗೆ ಹಾಕ್ಸ್ಕೊಳ್ಳೋ ಪ್ರೋಗ್ರಾಮ್ ಇದೆ. ಮೀನೈತೆ ಎಲ್ಲೇ? ಮೀನು ಮೀನು ಬಂದರೂ ಬರ್ಬೋದು. ಹಾಂ, ಈ ಲೊಕೇಶನ್ ಗೊತ್ತಾದ್ಮೇಲೆ ಎಲ್ಲರೂ ಬಂದು ಇಲ್ಲಿ ವಿಸಿಟ್ ಮಾಡಿ. ನೀವೇನಾದರೂ ಇದೇ ರೂಟು ಏನಾದರೂ ಟ್ರಾವೆಲ್ ಮಾಡೋದಿದ್ರೆ ಇಲ್ಲಿಗೊಂದು ವಿಸಿಟ್ ಹಾಕಿ. ಸೊ ಆದಷ್ಟು ಜನ ಬಂದಷ್ಟು ಈ ಲೊಕೇಶನ್ನು ಸ್ವಲ್ಪ ಡೆವಲಪ್ ಆದಂಗೆ ಲೆಕ್ಕ. ಸೊ ಎಲ್ಲರಿಗೂ ಗೊತ್ತಾಗುತ್ತೆ ಇಲ್ಲೂ ಒಂದು ಈ ಥರ ಇದೆ ಅಂತ. ಏನ ನಿನ್ನ ಎತ್ಕೊಂಡು ನಾನು ಏಕೆ ಇಲ್ಲಿಂದ ಇಲ್ಲಿಗೆ ಬರೋಕ್ಕೆ 30 ಕಿಲೋಮೀಟ್ರ್ ಬಂದಂಗೆ ಆಡ್ತಾವಳು ಅವಳು. ಏನು ಹೇಳೋದು ಹೇಳಿ ಇಂಥವ್ರಿಗೆ? ಇಂಥವ್ರನ್ನ ಕರ್ಕೊಂಡೇ ಬರಬಾರ್ದು ಫಸ್ಟ್ ಆಫ್ ಆಲ್. ಹೌದು, ನಿನ್ನ ಚೈಲ್ಡ್ ತಾನೇ? ಮತ್ತೆ ಸ್ಪೆಲ್ಲಿಂಗ್ ಮಾಡು. ಸ್ಪೆಲ್ಲಿಂಗ್ ಮಾಡ್ತೀಯಾ ಮಾಡಲ್ಲ? ಆ್ಯಂಡ್ ಐ ಆಮ್ ಎಜುಕೇಟೆಡ್. ಅದು ಆವಾಗಲೇ ಎಜುಕೇಟೆಡ್ನ ಸ್ಪೆಲ್ ಮಾಡು. EDU ಎಜುಕೇಟೆಡ್. EDU ಕೊನೆ ಬಂದಿಲ್ಲ. ಎಲ್ಲ ಕೆರೆಯಲ್ಲೂ ಇದೇ ಥರ ಇಟ್ಟಿರ್ತಾರೆ, ಯಾಕೆ ಅಂತ ಗೊತ್ತಿಲ್ಲ. ನೋಡಿ ಇಲ್ಲಿ ಫೋಟೋ ಶೂಟಿಗೆ ಮಸ್ತ್ ಇರುತ್ತೆ. ಪ್ಲಸ್ ಸುತ್ತಮುತ್ತ ಏರಿಯಾ ಎಲ್ಲ ನೀಟಾಗಿ ಕಾಣಿಸುತ್ತೆ. ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಇದು. ನಾನು ಒಂದ್ಸತಿ ನಿಮ್ಗೆ ಎಗ್ರಿದ್ರೇನೆ ಒಟ್ಟಕ್ಕೆ ಹುಷಾರ್ ಕಣಪ್ಪ, ನಾನು ಬಂದಮೇಲೆ ಎಗ್ರಿಸ್ಬಿಟ್ಯಾ? ನಮ್ಮದು ಕನಕಪುರ. ಅಷ್ಟೊಂದು ಸ್ಟ್ರಾಂಗ್ ಇಲ್ಲಲ್ಲ ಇದು. ಲಾಸ್ಟ್ ಟೈಮ್ ಬಂದಾಗ ಗೊತ್ತಾಗಲಿಲ್ಲ. ಕಟ್ಟಿರೋದು ಅನ್ಸುತ್ತಿದ್ದು. ಅನ್ಎಜುಕೇಟೆಡ್ ಫೆಲೋ. ಸರಿ, ಅದ್ರ ಸ್ಪೆಲ್ಲಿಂಗ್ ಹೇಳು. ನಿಮ್ದಪ್ಪಯ್ಯ ಅಂತೀನಿ ಅಷ್ಟೇ. ಎಜುಕೇಟೆಡ್ಗೆ UN ಸೇರಿಸಿ ಮುಂದೆ, ಅದೇ ಅನ್ಎಜುಕೇಟೆಡ್. ಶಬಾಷ್. ಲವರ್ ಜೊತೆನೂ ಬರ್ಬೋದು. ನೋಡಿ ಆಲ್ರೆಡಿ ಬಂದವ್ರೆ. ಫೋಟೋಗ್ರಾಫರೇ ಕಾಣ್ತಾ ಇಲ್ಲ, ಎಲ್ಲಿ? ಗೈಸ್, ಮಳೆಗಾಲದಲ್ಲಿ ಮಾತ್ರ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಬಟ್ ಬೇಸಿಗೆಯಲ್ಲಿ ಸ್ವಲ್ಪ ನಿಮಗೆ ಡಿಸಪಾಯಿಂಟ್ ಆಗ್ಬೋದು. ಸೊ ಆದಷ್ಟು ರೈನಿ ಸೀಸನಲ್ಲಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಯಾಕೆ ಮಿಯಾವ್ ತಿಂತ್ಯಾ? ಈತು ಪ್ರಕೃತಿ ಏನ್ ಹೇಳ್ತೆ ಗೊತ್ತಾ? ಈ ಹರಿಯೋ ನೀರ್ ತರ ನಾವು ಹಳೆ ನೆನಪುಗಳನ್ನ ಹರಿಯಕ್ ಬಿಟ್ಬಿಟ್ಟು ಹೊಸದನ್ನ ಮಾಡ್ಕೋಬೇಕು ಅಂತ.
come again. So forget all. ನೋಡಿ ಫ್ರೆಂಡ್ಸ್, ಸಖತ್ತಾಗಿದೆ ಈ ಪ್ಲೇಸು. ನೀವ್ಯಾರು ಬರೋದಿದ್ರೆ ಇದೇ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಹಾಕಿರ್ತೀನಿ, ಬನ್ನಿ. ಮರಳುವಾಡಿ ರೂಟಲ್ಲಿರೋದು. ನೀವೇನಾದ್ರು ಆನ್ ದ ವೇ ಇದೇ ರೂಟಲ್ಲಿ ಏನಾದ್ರು ಹೋಗ್ತೀರಾ, ಇಲ್ಲೊಂದು ಸಲ ವಿಸಿಟ್ ಮಾಡಿ. ಆದಷ್ಟು ರೈನಿ ಸೀಸನಲ್ಲಿ ವಿಸಿಟ್ ಮಾಡಿ, ಅವಾಗೇ ಚೆನ್ನಾಗಿರೋದು. ಈ ಥರ ತುಂಬಿರುತ್ತೆ. ಪ್ಲಸ್ ಸ್ವಿಮ್ಮಿಂಗೆಲ್ಲ ಆಡೋಕ್ಕೆ ಹೋಗ್ಬೇಡಿ, ನೀರು ಜಾಸ್ತಿ ಆಳ ಇದೆ. ಸೊ ಹಾಗಾಗಿ ಸ್ವಿಮ್ಮಿಂಗೆಲ್ಲ ಮಾಡೋಕ್ಕೆ ಹೋಗ್ಬೇಡಿ, ಅದನ್ನು ಅವಾಯ್ಡ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಎಲ್ರಿಗೂ